ರಾಜು ವಿಚಾರದೊಳಗೆ ಒಬ್ಬೊಬ್ಬರ ಅವರವರ ನಂಬಿಕೆ ವಿಶ್ವಾಸದ ಮೇಲೆ ಅವರ ವೈಯಕ್ತಿಕ ವಿಚಾರ. ಪ್ರಯಾಗರಾಜ್ ನಾನು ದೇವ್ರಿಗೆ ನಂಬ್ತೀನಿ, ದೇವ್ರು ನಂಬೋದಿಲ್ಲ ಅಂತ. ಆದರೆ ಪ್ರಯಾಗರಾಜ್ಗೆ ಹೋಗೋಕೆ ಆಗಲಿಲ್ಲ ನನಗೆ ಅಷ್ಟೇ. ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಕಾರಣದ ಒತ್ತಡಗಳಿಂದ ಹೋಗೋಕ್ಕಾಗಲಿಲ್ಲ. ಆದರೆ ಪ್ರಯಾಗರಾಜಕ್ಕೆ ಹೋಗ್ಯಾರ ಅಂದನೇ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಹೋಗ್ತಾರೆ ಅಂತಂದ್ರೆ ತಪ್ಪಲ್ಲ ಅಲ್ಲ. ಅಮಿತ್ ಶಾ ಆಮೇಲೆ ಇವತ್ತು ಸರಿ, ಈಗ ಎಷ್ಟೋ ಮಂದಿ ಬಿ ಜೆ ಪಿಯವ್ರ ಜೊತೆಗೆ ನಾವು ಕುಂತು ಮಾತಾಡ್ತೀವಿ. ಬಿ ಜೆ ಪಿಯವ್ರ ಜೊತೆಗೆ ಕುಂತು ಮಾತಾಡಿವಿ ಅಂದ್ರೇ ಬಿ ಜೆ ಪಿಯವ್ರ ಜೊತೆಗೆ ಸೇರ್ತೀವಿ ಅನ್ನೋದಲ್ಲ. ಈಗ ಈ ರಾಜ್ಯದ ಜವಾಬ್ದಾರಿ ಹೊತ್ತಂತ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ಕೊಂಡಾರ ಡಿ ಕೆ ಶಿವಕುಮಾರ್ ಅವರು. ಮತ್ತು ಪಕ್ಷದ ಸಂಘಟನೆಯೊಳಗೆ ಮುಂಚೂಣಿಯೊಳಗೆ ಇರುವಂಥವ್ರು. ಅವ್ರನ್ನ ಬಿ ಜೆ ಪಿಗೆ ಮತ್ತೊಂದಕ್ಕೆ ಹೋಲಿಕೆಯನ್ನು ಮಾಡೋದು ಮಾಧ್ಯಮದವರು ನನಗೇನು ಇಷ್ಟ ಆಗಲಿಲ್ಲ. ಯಾಕಂದರೆ ವೈರಿಗಳನ್ನು ಇದು ಬೇರೆ ಪಕ್ಷದವ್ರು ಮಾತಾಡ್ಸ್ಕೊಡ್ದಂತೈತೆ. ಈಗ ನಾವು ಬೇರೆ ಪಕ್ಷದವ್ರು ಮಾತಾಡಿಸ್ತೀವಿ, ಬೇರೆ ಪಾರ್ಟಿಯವ್ರ ಜೊತೆಗೆ ನಾನು ಮಾತಾಡ್ತೀನಿ. ನಾವು ಬೇರೆ ಬಿ ಜೆ ಪಿಯವ್ರ ಜೊತೆಗೆ ಮಾತಾಡಿ. ಈಗ ನಾನು ಬಿ ಜೆ ಪಿಗೆ ಭಾಳ ಒಳ್ಳೊಳ್ಳೆ ಗೆಳೆಯರು ಅದರ. ಸಿ ಟಿ ರವಿಯವರು ರಾಜ್ಯದ ಅಧ್ಯಕ್ಷತೆಯಾಗ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಇವರು ಯಾರು ಸುನೀಲ್ ಕುಮಾರ್ ನನ್ನ ಆತ್ಮೀಯ ಗೆಳೆಯರು ಅದಾರ. ಹಿಂಗೆಲ್ಲ ಗೆಳೆಯರು ಅದಾರ ಅಂತಂದ್ರೆ ನಾವು ಬಿ ಜೆ ಪಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲ. ಮತ್ತು ಈ ಬಿ ಜೆ ಪಿಯವ್ರಿಗೆ ಏನಾಗಿದೆ ಅಂತಂದ್ರೆ ಮಹಾರಾಷ್ಟ್ರದಾಗೆ ಮತ್ತೊಬ್ಬ ಕರ್ನಾಟಕದಾಗ ಏಕನಾಥ್ ಶಿಂದೆ ಹುಟ್ಟುಬಿಟ್ಟಾರ ಅಂತಂತ ಅವ್ರ ಕನಸು ಕಾಣಕತ್ಯಾರ. ಅವರು ಮತ್ತೆ ನಮ್ಮದು ಸರ್ಕಾರ ಬರ್ತೈತೆ, ಸರ್ಕಾರ ಆಗತ್ತಾ ಅನ್ನೋದನ್ನು ಕನಸು ಕಾಣಕತ್ತಾರೆ ಬಿ ಜೆ ಪಿಯವರು. ಅದಕ್ಕೆ ಅವ್ರ ಕನಸು ನನಸಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರ್ತೈತೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಂಚೂಣಿಗಳಿರುವಂಥ ನಾಯಕರು. ಅವರ ಇಬ್ಬರ ಮುಂದಾಳತ್ವದೊಳಗೆ 5 ವರ್ಷ ಸರ್ಕಾರ ಇದೆ. ಮಲ್ಲಿಕಾರ್ಜುನಕ್ಕಿಂತ ಬಜೆಟ್ನೊಳಗೂ ಏನು ಕೊಡಬೇಕಾಗಿದೆ ಅದನ್ನು ತರ್ತೀವಿ. ಅದರ ಜೊತೆಗೆ ಇಡೀ ವರ್ಷದೊಳಗೆ ಏನೇನು ಯೋಜನೆಗಳು ತರಬೇಕಂತ ಮಾಡಿದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ನಾನಿರ್ಬೋದು, ರಾಯರೆಡ್ಡಿಯವ್ರು ಇರ್ಬೋದು, ರಾಘವೇಂದ್ರ ಹಿಟ್ನಾಳವ್ರು ಇರ್ಬೋದು, ಲೋಕಸಭಾ ಸದಸ್ಯರು, ನಾವೆಲ್ಲರೂ ಹೋಗಿದ್ದೀವಿ. ಎಲ್ಲರೂ ಹೋಗಿ ಚರ್ಚೆ ಮಾಡಿದ್ದೀವಿ. ಬಜೆಟನ್ನು ನಾವು ಅನೌನ್ಸ್ ಮಾಡೋಕ್ಕೆ ಬರಲ್ಲ, ಅದ್ರ ಬಗ್ಗೆ ಈಗ ಮಾತಾಡೋಕ್ಕೆ ಬರಲ್ಲ. ನಿಶ್ಚಿತವಾಗಲೂ ಅದಕ್ಕೆ ನಮ್ಮ ಯೋಜನೆಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿಲ್ಲ. ಹಂತವಾಗಿ ಬದಲಾವಣೆ ಮಾಡ್ತೀವಿ ಅಂತೇಳಿವಿ. ಇವತ್ತಿನವರೆಗೂ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ, ಬೋರ್ಡ್ನವರು ಪ್ರಪೋಸಲ್ ಕೊಡಬೇಕು. ಬೋರ್ಡು ತುಂಗಭದ್ರಾ ಬೋರ್ಡು ಸೆಂಟ್ರಲ್ ಗೌರ್ಮೆಂಟ್ ಅಧೀನದೊಳಗಿದೆ. ನಮಗೆ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. ನಮ್ಮ ಶೇರಿಂಗ್ ಅವ್ರ ಶೇರಿಂಗ್ ಇದೆ ಇಬ್ಬರದು. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ, ಅದನ್ನು ಕೊಟ್ಟರೆ ಅಂದರೆ ನಾವು ಅದಕ್ಕೆ ದುಡ್ಡು ಕೊಡೋಕೆ ರೆಡಿ ಇದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ. ಅವ್ರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಕೆಲವೊಂದಿಷ್ಟು ಏನು ನಾಯ್ಡು ಅವ್ರು ಬಂದು ಹೋದ್ಮೇಲೆ ನಮ್ಮ ಈ ಭಾಗದ ರೈತರಿಗೆ ತೊಂದರೆ ಆಗುತ್ತಾ, ನೀವು ಗೇಟ್ಗಳನ್ನು ಅಷ್ಟು ಒಂದೇ ಸತಿ ಅಳವಡಿಸೋಕ್ಕಾಗಲ್ಲ, ಹಂತವಾಗಿ ಅಳವಡಿಸ್ಬೇಕು ಅಂತ ಹೇಳಿದ್ದೀವಿ. ಈಗ ಅದರ ನೀರು ಖಾಲಿ ಆದ ತಕ್ಷಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ತರುವಂಥ ಕೆಲಸ ಮಾಡ್ತೀವಿ. ಸರಿ, ಇಲ್ಲಿ ಬಂದಿಲ್ಲ, ಅದು ಕೃಷ್ಣಾದಿಂದ ಬಂದಿದ್ದು. ನಮ್ಮ ಇದಕ್ಕೆ ನಮಗೇನು ಬಂದಿಲ್ಲ. ನಮಗೆ ಇಲ್ಲ ಮಾರ್ಚ್ 31ರವರೆಗೂ ನಾವು ICC ಮೀಟಿಂಗ್ ಒಳಗೆ 2ನೇ ಬೆಳೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದೀವಿ. 31ರವರೆಗೆ ಬೆಳೆಗೆ ನೀರು ಕೊಡ್ತೀವಿ. ಒಂದು ವಿಚಾರ ಮಾತಾಡಬಾರ್ದು ಯಾರು ಅಂತ AICC ಅಧ್ಯಕ್ಷರು ನಮಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. AICC ಅಧ್ಯಕ್ಷರು ಮಾತಾಡಬಾರ್ದು, ನಿಮ್ಮ ಕೆಲಸ ನೀವು ಮಾಡಿದ್ಮೇಲೆ ಅದ್ರ ಬಗ್ಗೆ ಅವರು ನಿರ್ಧಾರ ಮಾಡ್ತಾರೆ. ನಮ್ದೇನೈತೆ ಕೆಲಸ? ಅವ್ರು ಹೇಳಿದ್ದನ್ನು ಪಾಲನೆ ಮಾಡೋದು, ಸಾರ್ವಜನಿಕ ಜನರ ಆಸೆಯನ್ನು ಈಡೇರಿಸುವಂಥ ಕೆಲಸ, ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆಗಳನ್ನು ರಾಜ್ಯದ ಜನತೆಗೆ ಮುಟ್ಟಿಸುವಂಥ ಕೆಲಸ ಅಷ್ಟೇ ನಮ್ಮದು. ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀವಿ. ಈ SCP TSP ಯೋಜನೆಯನ್ನು ತಂದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾವು SCP TSP ಯೋಜನೆ ಯಾರಾದರೂ ಬೇರೆ ಜನಾಂಗಕ್ಕೆ ಕೊಡ್ತೀವಿ? ಎಷ್ಟು ಜನಾಂಗಕ್ಕೆ ಕೊಡ್ತೀವಿ? ನಾವು ಗ್ಯಾರಂಟಿ ಯೋಜನೆಗಳಾದ್ರೇನು, ಅವರ ವೈಯಕ್ತಿಕ ಯೋಜನೆಗಳಾದ್ರೇನು, ಇವತ್ತು ನಾವು ನಿಗಮ ಮುಖಾಂತರ ಕೆಲವೊಂದಿಷ್ಟು ಕೊಡ್ತೀವಿ. ಈಗ ನಮ್ಮ ನಿಗಮದೊಳಗೆ ಈಗ ನಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗ ನನಗೆ 2.5 3 ಕೋಟಿ ರೂಪಾಯಿ 2,80,00,000 ರೂಪಾಯಿ ಕೊಟ್ಟಿದ್ದಾರೆ. ಹಿಂದೆ BJP ಸರ್ಕಾರದಾಗ ಅದನ್ನು 1 ರೂಪಾಯಿನೂ ಯುಟಿಲೈಸೇಷನ್ ಮಾಡಲಿಲ್ಲ. ಈಗ ನಾನು ಕಲಾವಿದರಿಗೆ ಒಂದೊಂದು ಕಾರ್ಯಕ್ರಮ ಮಾಡಿಸಿ SCP TSP ಒಳಗೆ ಅವ್ರಿಗಿರುವಂಥ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡಕತ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.